ಸಾಯಿರಾಮ್. ಇವತ್ತು ಶ್ರೀ ಸಾಯಿ ಸಚ್ಚರಿತೆಯ 7ನೇ ಅಧ್ಯಾಯ, ಅದ್ಭುತ ಅವತಾರ ಬಾಬಾರವ್ರದ್ದು. ಬಾಬಾರವ್ರಿಗೆ ಸಮಸ್ತ ಯೋಗಾಸನಗಳು ಬರ್ತಾ ಇತ್ತಂತೆ. ನಂಗಷ್ಟಾಗಿ ಅಷ್ಟು ಡೀಟೇಲಾಗಿ ಯೋಗಾಸನಗಳ ಪರಿಚಯ ಇಲ್ಲ. ಅವರಿಗೆ ಧೋತಿ ಮೋತಿ ಮುಂತಾದ 6 ಯೋಗಾಸನಗಳಲ್ಲಿ ಬಹಳ ಪರಿಶ್ರಮ ಇತ್ತು ಅಂತ. ಇದರಲ್ಲೇನೋ ಧೋತಿ ಅಂತ ಬರೆದಿದ್ದಾರೆ. 3 ಅಂಗುಲ ಅಗಲ 22.5 ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಎಂದು ಕರೆಯುತ್ತಾರಂತೆ. ಖಂಡಯೋಗದಲ್ಲಿಯೂ ಅವರು ಪ್ರವೀಣರಾಗಿದ್ದರು. ಖಂಡಯೋಗ ಅಂತ ಹೇಳಿದ್ರೆ ಕೈಕಾಲುಗಳನ್ನು ಬೇರ್ಪಡಿಸ್ಬಿಟ್ಟು ಪುನಃ ಅದನ್ನ ಸೇರಿಸಿಕೊಳ್ಳೋ ಯೋಗ ಸಾಧನೆಗೆ ಖಂಡಯೋಗವೆಂದು ಕರೆಯುತ್ತಾರಂತ. ಬಾಬಾರವರನ್ನ ನಾವು ಹಿಂದೂ ಅಂತ ಇದೆ ಎಲ್ಲ ಭಕ್ತರಲ್ಲಿ. ಬಾಬಾರವರು ಮಹಮ್ಮದೀಯರೋ ಹಿಂದೂವೋ ಎಂಬ ಪ್ರಶ್ನೆ ತುಂಬ ಜನಕ್ಕೆ. ಅವ್ರನ್ನ ನಾವು ಹಿಂದೂ ಅಂತ ಭಾವಿಸೋದಾದರೆ ಅವರು ಯವನರಂತೆ ಕಾಣಿಸ್ತಾ ಇದ್ರು. ಅವ್ರು ಹಿಂದೂವೋ ಮಹಮ್ಮದೀಯರೋ ಅಂತ ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ಅಂತ ಹೇಳ್ತಾರೆ. ಹಿಂದೂಗಳ ಹಬ್ಬವಾದ ಶ್ರೀರಾಮನವಮಿಯನ್ನ ಹೇಗೆ ಆಚರಿಸೋಕ್ಕೆ ಒಪ್ಕೊಂಡ್ರಲ್ಲ, ಅದೇ ಥರ ಅವರು ಮಹಮ್ಮದೀಯರ ಚಂದನದ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿರ್ತಾರೆ. ಆಮೇಲೆ ಮಲ್ಲ ಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ಕೊಡ್ತಾ ಇರ್ತಾರೆ. ಗೋಕುಲಾಷ್ಟಮಿಯ ದಿವಸ ಅವರೆಲ್ಲ ಗೋಪಾಲಕರ ಸಮಾರಂಭವನ್ನೆಲ್ಲ ನಡೆಸಲು ಒಪ್ಪಿರ್ತಾರೆ. ಮತ್ತು ಈದ್ ಮೊದಲಾದ ಹಬ್ಬಗಳಲ್ಲೆಲ್ಲ ಮಹಮ್ಮದೀಯರು ತಮ್ಮ ಒಂದು ಮಸೀದಿಯಲ್ಲಿ ನಮಾಜ್ ಮಾಡೋಕ್ಕೆ ಒಪ್ಪಿರ್ತಾರೆ. ಮತ್ತು ಮೊಹರಂ ಸಮಾರಂಭದಲ್ಲಿ ಮಹಮ್ಮದೀಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದ್ದಕ್ಕೆ ಅದಕ್ಕೂ ಸಮ್ಮತಿ ಕೊಟ್ಟಿರ್ತಾರೆ. ನಾವು ಅವರನ್ನು ಮಹಮ್ಮದೀಯರು ಅಂತ ಕರೆಯೋದಾದರೆ ಅವ್ರ ಕಿವಿಗಳನ್ನ ಚುಚ್ಚಿಕೊಂಡಿದ್ರು. ಹಿಂದೂ ಅಂತ ಕರೆಯೋದಾದರೆ ಅವ್ರು ಸದಾ ಮಸೀದಿಯಲ್ಲಿದ್ದರು. ಮಹಮ್ಮದೀಯರು ಅನ್ನೋದಾದರೆ ಮಹಮ್ಮದೀಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿ ಉರಿಸ್ತಾ ಇದ್ರು, ಶಂಖ ಊದ್ತಾ ಇದ್ರು, ಗಂಟೆ ಬಾರಿಸೋದು, ಭಜನೆ ಮಾಡೋದು, ಅಗ್ನಿಕುಂಡದಲ್ಲಿ ಹೋಮ, ಅನ್ನ ಅರ್ಘ್ಯ ಬಿಡೋದು, ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದು. ಅವರು ಮಹಮ್ಮದೀಯರೆನ್ನುವರಾದರೆ ಅನೇಕ ಬ್ರಾಹ್ಮಣರು, ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡ್ತಾ ಇದ್ರು. ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತ್ಕೊಂಡು ಬಿಡ್ತಾ ಇದ್ರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗ್ಬಿಡ್ತಾ ಇದ್ರು. ಆದ್ದರಿಂದ ಸಾಯಿಬಾಬಾರವರು ಹಿಂದೂನೋ ಮಹಮ್ಮದೀಯರೋ ಎಂಬುದನ್ನು ಖಂಡಿತವಾಗಿ ನಿರ್ಧರಿಸೋಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಯಾವುದು ಇರಲೇ ಇರಲಿಲ್ಲ. ಸರ್ವ ಮತದವರನ್ನು, ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದರು. ಎಂದು ನಾ ಹೇಳಿದ್ನಲ್ಲ, ಅವರು ದತ್ತಾತ್ರೇಯರ 5ನೇ ಅವತಾರ ಅಂತ. ಇಂತಹ ಒಂದು ಉದಾತ್ತವಾದ, ಏಕೈಕವಾದ, ಆಶ್ಚರ್ಯಕರವಾದ ಅವತಾರ ಪುರುಷರು ನಮ್ಮ ಶ್ರೀ ಸಾಯಿಬಾಬಾ. ಪೂರ್ವ ಜನ್ಮದ ಸುಕೃತದ ಫಲದಿಂದ ಮಾತ್ರನೇ ಅವರ ಸೇವೆ ಮಾಡೋ ಯೋಗ ದೊರಕಿತು ಅಂತ ಹೇಳ್ತಾರೆ ಹೇಮಾಡಪಂತರು. ನನ್ನ ಆನಂದಕ್ಕೆ ಪಾರವೇ ಇಲ್ಲ ಅಂತ. ಹೌದು, ಎಷ್ಟು ಪುಣ್ಯವಂತರು ಅವರು. ಬಾಬಾರವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು. ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಕ್ಕೆ ಆಗಲ್ಲ. ಅವತ್ತು ಹೇಳಿದ್ನಲ್ಲ, ವರ್ಣಿಸಲು ಅಸಾಧ್ಯ ಅಂತ. ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯೋಕ್ಕೆ ಬಾಬಾರವ್ರ ಹತ್ರ ಬರ್ತಾ ಇದ್ರು. ಅವರು ಸರ್ವರೊಡನೆಯೂ ಎಲ್ಲರ ಜೊತೆಯೂ ಕಲಿತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನ ಕೊಡ್ತಾ ಇದ್ರು. ಯಾವಾಗಲೂ ಹೇಳ್ತಾ ಇದ್ರು, ಅವತ್ತು ಹೇಳ್ದೆ ಅಲ್ಲ, ದೇವರು ದೊಡ್ಡವನು ಅಂತ ಹೇಳ್ತಾನೆ ಇದ್ರು ಅವರು. ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ. ಅಷ್ಟು ಖುಷಿಯಾಗತ್ತೆ ನೋಡ್ರಿ ಇದು ನೋಡಿ. ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲ ತಿಳಿದಿತ್ತು ಬಾಬಾರವರಿಗೆ. ಅವರು ಜ್ಞಾನದ ಗಣಿ, ಟ್ರೆಷರ್ ಹೌಸ್ ಅಂತೀವಲ್ಲ ಅಷ್ಟು. ಈಗ ಜ್ಞಾನ ಬೇಕು ಅಂತ ಕೂಡಲೇ ಎಲ್ಲಿಗೆ ಹೋಗ್ತೀವಿ? ಗೂಗಲ್ಗೆ ಹೋಗ್ತೀವಲ್ಲ. ಎಲ್ಲರೂ ಹೇಳ್ತಾರೆ, ಏನಾದರೂ ಪ್ರಶ್ನೆ ಕೇಳಿದ್ರೆ ಓನ್ಲಿ 2 people know the answer. ವಾಟ್ ಇಸ್ ಇಟ್ ಅಂದರೆ, ಒನ್ ಇಸ್ ಗಾಡ್, ದ ಅದರ್ ಇಸ್ ಗೂಗಲ್ ಅಂತ. ಬಾಬಾರವರಿಗೆ ಎಲ್ಲ ಗೊತ್ತಿತ್ತು. ಅವರು ಜ್ಞಾನದ ಗಣಿಯವರು. ಆದರೆ ನೋಡಿದ್ರೆ ಮಾತ್ರ ಏನೂ ತಿಳಿದೇ ಇರೋರ ಥರ ಕಾಣಿಸ್ತಾ ಇದ್ರು ನಮ್ಮ ಬಾಬಾ.
ಮನುಷ್ಯ ರೂಪಿಗಳಾಗಿದ್ದರೂ ಅವರ ಕೆಲಸಗಳಲ್ಲೆಲ್ಲ ದೈವಿಕತೆ ತುಂಬಿತ್ತು. ಎಲ್ಲ ದೇವರೆಂದರೆ ಭಾವಿಸಿದ್ರು ಅವರು. ಎಲ್ಲ ದೇವರ ಅವತಾರ ಅವರೇ. ಸಾಯಿಬಾಬಾರವರ ಆಚರಣೆ. ಬಾಬಾರವರು ಶಿರಡಿಯಲ್ಲಿ ಸಮಸ್ತ ದೇವಾಲಯಗಳನ್ನು ದುರಸ್ತಿ ಮಾಡಿದ್ರಂತೆ. ತುಂಬ ಎಲ್ಲ ದೇವಸ್ಥಾನಗಳನ್ನು ತಾತ್ಯಾ ಪಾಟೀಲ್ರ ಮೂಲಕ ಶನಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ಶಂಕರ ಪಾರ್ವತಿ, ಗ್ರಾಮದೇವತೆ, ಮಾರುತಿ ಮೊದಲಾದ ದೇವಸ್ಥಾನಗಳನ್ನು ದುರಸ್ತಿ ಪಡಿಸಿದ್ರು. ಅಂತೆಯೇ ಅವರು ಧರ್ಮಿಷ್ಠರು, ದಾನಶೀಲರು ಆಗಿದ್ದರು ಅಂತ. ದಕ್ಷಿಣೆ ಮೂಲಕ ಬರ್ತಾ ಇತ್ತಲ್ಲ ಸಂಪಾದನೆ, ಹಣ ಎಲ್ಲ ಒಬ್ರಿಗೆ 20 ರೂಪಾಯಿ, ಒಬ್ರಿಗೆ 15 ರೂಪಾಯಿ, ಇನ್ನೊಬ್ರಿಗೆ 50 ರೂಪಾಯಿ ಅಂತ ದಿನ ಎಲ್ರಿಗೂ ಸಂತೋಷದಿಂದ ಕೊಟ್ಬಿಡ್ತಾ ಇದ್ರು. ಈ ದಿನ ಪ್ರತಿದಿನ ಈ ಥರ ಭಕ್ತರಿಗೆ ಕೊಟ್ಟ ಮೇಲೆ ಸಂತೋಷ, ಅವರಿಗೆ ಸಂತೋಷದಿಂದ ಹಂಚ್ಬಿಟ್ಟು ಅದನ್ನು ಭಕ್ತರು ತುಂಬ ಪೂಜ್ಯ ಭಾವನೆಯಿಂದ ಸ್ವೀಕರಿಸ್ತಾ ಇದ್ರು. ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕು ಅಂತಲೇ ಅವ್ರದ್ದು ಬಾಬಾರವರ ಇಚ್ಛೆ ನೋಡಿ. ಎಲ್ಲ ದೇವಸ್ಥಾನದ ದುರಸ್ತಿಗೆ ಬಳಸಿದ್ರು, ಭಕ್ತರಿಗೆ ಕೊಟ್ಟರು. ಎಲ್ಲ ತಾವೇನು ಇಟ್ಕೊಳ್ತಾ ಇದ್ರು, ಮತ್ತೆ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಭಕ್ತರು ಕೊಟ್ಟಿದ್ದಂತಹ ಭಿಕ್ಷೆನಷ್ಟೇ ಅವ್ರು ತಗೊಳ್ತಾ ಇದ್ದಿದ್ದು. ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು. ತುಂಬ ಜನರಿಗೆ ಆರೋಗ್ಯ ದೊರೆಯಿತು. ಆರೋಗ್ಯದಿಂದ ಅವರು ದೃಢಕಾಯರಾದ. ನಮ್ಗೆ ಗೊತ್ತು ಆರೋಗ್ಯವೇ ಸಂಪತ್ತು ಅಂತ, ಈಗಂತೂ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಆರೋಗ್ಯ ಇದ್ದರೆ ಸಾಕು ಅಂತ. ಕೆಲವು ಕುಷ್ಠರೋಗಿಗಳಿಗೆ ಕುಷ್ಠರೋಗ ಹೋಯಿತು. ಕುಷ್ಠರೋಗ ಅಂದರೆ ಲೆಪ್ರೆಸಿ. ಸೊ ದುಷ್ಟರು ಸನ್ಮಾರ್ಗ ಪಾತ್ರ ನೋಡಿ, ದುಷ್ಟರನ್ನು ಬಿಡಲಿಲ್ಲ. ದುಷ್ಟರನ್ನ ಹೇಳ್ಕೊಂಡು ಬಂದು ಅವ್ರನ್ನ ಸರಿಯಾದ ಮಾರ್ಗದಲ್ಲಿ ಹೋಗೋ ಥರ ಅವರಲ್ಲಿ ಒಂದು ಪರಿವರ್ತನೆ ತಂದುಬಿಟ್ರು. ಸೊ ಯಾವ ಒಂದು ಔಷಧಿನೂ ಇಲ್ಲದೆ ಅವರು ಕುರುಡರಿಗೆ ಕಣ್ಣು ದೃಷ್ಟಿ ಬರೋ ಥರ ಮಾಡಿದರು. ಕಾಲಿಲ್ಲದವರಿಗೆ ನಡೆಯಕ್ಕೆ ಬಂತು. ಅವರ ಕೀರ್ತಿ ಹೇಗೆ ಅಂದರೆ, ಬಾಬಾರವ್ರ ಕೀರ್ತಿ ದೇಶಾದ್ಯಂತ ಹರಡ್ತು. ಅನೇಕ ಯಾತ್ರಾರ್ಥಿಗಳೆಲ್ಲ ಬಂದು ಬಾಬಾರವರ ಅನಂತ ದರ್ಶನ ಪಡೆದು ತುಂಬ ಸಂತೋಷದಿಂದ ಭಕ್ತಿಯಿಂದ ಹಿಂದಿರುಗ್ತಾ ಇದ್ರು. ಬಾಬಾರವ್ರು ಮಾತ್ರ ಯಾವಾಗಲೂ ಮಹಾ ತಪಸ್ವಿ ಅಂತೆ, ಧುನಿಯ ಮುಂದೆನೇ ಕೂತ್ಕೋತಾ ಇದ್ರು. ನಾವು ಹೇಳಿದ್ರೆ ಬಾಬಾರವ್ರು ಇದ್ದಷ್ಟು ದಿವಸನೂ ಮಸೀದಿಯಲ್ಲೇ ಇದ್ರು, ಧುನಿ ಮುಂದೆನೇ ಕೂತ್ಕೊಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಮೊದಲು ಬಾಬಾ ಅವರು ಒಂದು ಅಂಗಿ ಮತ್ತು ದೋತರ ಉಟ್ಕೊಳ್ತಾ ಇದ್ರು, ಮತ್ತು ಬಿಳಿ ಪೇಟನ ತಲೆಗೆ ಹಾಕ್ಕೊಳ್ತಾ ಇದ್ರು. ಹಳ್ಳಿಯ ರೋಗಿಗಳನ್ನೆಲ್ಲ ಪರೀಕ್ಷೆ ಮಾಡಿ ಔಷಧಿ ಕೊಡ್ತಾ ಇದ್ರು. ಈ ವೃತ್ತಿಯಲ್ಲಿ ಅವರಿಗೆ ಅವತ್ತು ಹೇಳಿದ್ನಲ್ಲ, ನಾನು ಯಾವ ರೀತಿ ಎಷ್ಟೆಷ್ಟು ಕಾಯಿಲೆನೂ ಗುಣಪಡಿಸಿದ್ರು ಬಾಬಾ ಅಂತ ಹೇಳ್ಬಿಟ್ಟು. ಈ ಒಂದು ರೋಗಿಗಳನ್ನ ನೋಡಿ ಅವ್ರನ್ನ ಪರೀಕ್ಷೆ ಮಾಡಿ ಔಷಧಿ ಕೊಡ್ತಾ ಇದ್ರಲ್ಲ, ಈ ವೃತ್ತಿ ತುಂಬ ಅವ್ರಿಗೆ ಜಯ ಕೊಡ್ತಾ ಹೇಳಿದ ಎಲ್ಲ ರೋಗಗಳೆಲ್ಲ ವಾಸಿ ಆಗ್ತಾ ಇತ್ತು. ಅದಕ್ಕೆ ಅವರು ಹಳ್ಳಿಯಲ್ಲಿ ಹಕ್ಕೀಮರಾಗಿದ್ದರು. ಅವರು ಒಂದು ದಾರುಣವಾದ ರೋಗನ ಗುಣಪಡಿಸೋ ಕಥೆನ ಇಲ್ಲಿ ಬರೆದಿರ್ತಾರೆ. ಒಂದ್ಸಾರಿ ಭಕ್ತ ಒಬ್ಬ ಬರ್ತಾನೆ, ಅವನ ಕಣ್ಣುಗಳು ಊದ್ಕೊಂಡ್ಬಿಟ್ಟಿರುತ್ತೆ. ಆಗ ಶಿರಡಿಯಲ್ಲಿ ಯಾರು ಡಾಕ್ಟರ್ಸೇ ಇರಲ್ಲ, ವೈದ್ಯರೇ ಇರೋದಿಲ್ಲ. ಕೆಲವರು ಅವ್ರನ್ನ ಬಾಬಾರ ಹತ್ರ ಕರ್ಕೊಂಡು ಹೋಗ್ತಾರೆ. ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಒಂದೇನೋ ಆಯಿಂಟ್ಮೆಂಟು ಅಥವಾ ಬೇರೆ ಆಯುರ್ವೇದಿಕ್ ಅವರಾದರೆ ಹಸುವಿನ ಹಾಲು ಅದೆಲ್ಲ ಹಾಕಿ ಎಲ್ಲ ಉಪಯೋಗ ಮಾಡಿ ಅಂತ. ಆದರೆ ಬಾಬಾರವರು ಅವ್ರದ್ದೇ ಒಂದು ವಿಶಿಷ್ಟವಾದ ಒಂದು ರೀತಿಯ ಔಷಧೋಪಚಾರ ಅವ್ರದ್ದು. ಅವ್ರೇನು ಮಾಡಿದ್ರು, ಯಾವುದೋ ಒಂದು ಬೀಬಾ ಅಂತೆ ಕಾಯಿಯನ್ನು ಪುಡಿ ಮಾಡಿ ಅದನ್ನ ಗುಳಿಗೆ ಮಾಡಿದ್ರಂತೆ. ಮಾಡಿ ಅದನ್ನು 2 ಕಣ್ಣುಗಳಿಗೆ ಹಾಕಿ ಬಟ್ಟೆ ಕಟ್ಟಿದ್ರಂತೆ. ಮಾರನೇ ದಿವಸ ಬಿಚ್ಚಿ ನೀರಿಂದ ಕಣ್ಣನ್ನು ತೊಳೆದ್ರೆ ಏನು ಊದ್ಕೊಂಡಿತ್ತಲ್ಲ ಕಣ್ಣುಗಳು ಎಲ್ಲ ಊದಿದ ಕಣ್ಣೆಲ್ಲ ಹೋಗ್ಬಿಟ್ಟು ಊದಿದ್ದೆಲ್ಲ ಹೋಗಿ ಸ್ವಚ್ಛವಾಗಿ ಅವ್ರ ಕಣ್ಣು ಚೆನ್ನಾಗಾಗ್ಬಿಟ್ಟಿತ್ತು. ಬಾಬಾರವರ ಯೋಗಾಧ್ಯಯನಗಳು, ಬಾಬಾರವ್ರಿಗೆ ಹೇಳಿದ್ವಲ್ಲ ಎಲ್ಲ ಥರದ ಯೋಗಾಸನ ಬರ್ತಾಯಿತ್ತು ಅಂತ. ಆದರೆ ಇಲ್ಲಿ ಹೇಮಾಡ್ ಪಂತರು 2 ಥರ ಯೋಗಗಳನ್ನ ಮಾತ್ರ ಬರೀತಾರೆ. ಅದೇ ಧೋತಿ ವಿಧಾನ ಮತ್ತು ಖಂಡ ವಿಧಾನ ಅಂತ ಹೇಳಿದ್ರಲ್ಲ. ಸೊ ಬಾಬಾರವರು ಮಸೀದಿಯಿಂದ ಹತ್ತಿರದಲ್ಲೇ ಇದ್ದ ಅಶ್ವತ್ಥ ವೃಕ್ಷ, ಅರಳಿ ಮರ ಆಯಿತಾ, ಅಲ್ಲಿರೋ ಬಾವಿಗೆ ಹೋಗಿ ಸ್ನಾನ ಮೊದಲಾದನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಕೆಲವು ಸಾರಿ ಅವರು ಕರುಳನ್ನು ತೆಗೆದು ನೋಡಿದ್ರ ಕರುಳನ್ನು ತೆಗೆದು ಶುದ್ಧ ಮಾಡಿ ಬಿಸಿಲಲ್ಲಿ ಒಣಗಿಸೋಗಿಡ್ತಾ ಇದ್ರಂತೆ. ಅಯ್ಯೋ ರಾಮ! ಇದನ್ನು ಶಿರಡಿ ನಿವಾಸಿಗಳು ತುಂಬ ಜನ ಕಣ್ಣಾರೆ ಕಂಡಿದ್ದಾರಂತೆ. ಅವ್ರು ಹೇಳ್ತಾರಂತೆ, ಸಾಮಾನ್ಯವಾಗಿ ಧೋತಿ ಯೋಗ ಅಂದರೆ ಅದು ಹೇಳಿದ್ನಲ್ಲ, ಉದ್ದ ಬಟ್ಟೆನ ಎಷ್ಟು ಮೆಷರ್ಮೆಂಟ್ ಹೇಳಿದ್ನಲ್ಲ, ಅದನ್ನು ಒದ್ದೆ ಮಾಡಿ ಗಂಟ್ಲಿನ ಮೂಲಕ ಉದರಕ್ಕೆ ತುರುಕಿ ಅರ್ಧ ಗಂಟೆವರೆಗೆ ಅದನ್ನು ಅಲ್ಲಿರಿಸಿ ಆಮೇಲೆ ತೆಗೆದು ಒಣ ಹಾಕೋದಂತೆ. ಆದರೆ ಬಾಬಾರವರ ಧೋತಿ ಯೋಗವೇ ವಿಚಿತ್ರವಾಗಿತ್ತು. ಕರುಳನ್ನೇ ತೆಗೆದಿಟ್ಬಿಡ್ತಾ ಇದ್ರಂತೆ. ಪಾಪ ಎಷ್ಟು ಸಿದ್ಧಿ ಸಾಧನೆಗೈದಿದ್ರಲ್ಲ. ಖಂಡ ವಿಧಾನ ಈ ಯೋಗದಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆ ಇಡ್ತಾ ಇದ್ರಂತೆ. ಒಂದ್ಸಾರಿ ಅವರು
ಈ ಯೋಗ ಮಾಡ್ತಾ ಇರುವಾಗ ಬ್ಯುಸಿ ಆಗಿದ್ರು, ಅದರಲ್ಲೇ ಇನ್ವಾಲ್ವ್ ಆಗಿ ನಿರತರಾಗಿದ್ದಾಗ ಒಬ್ಬ ಇದನ್ನು ನೋಡಿ ಆಶ್ಚರ್ಯ ಪಟ್ಕೊಂಡ್ಬಿಟ್ನಂತೆ. ಬಾಬಾರವ್ರನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಹಳ್ಳಿಯವ್ರಿಗೆ ಹೋಗಿ ಎಲ್ಲರಿಗೂ ತಿಳಿಸ್ಬಿಡ್ಬೇಕು ಅಂತ ಅಂದ್ಕೊಂಡು ಹೋಗೋಣ ಅಂತ ಹೋದ. ಆಮೇಲೆ ಅಯ್ಯಪ್ಪ, ಹೀಗೇನಾದ್ರು ನಾವು ಹೋಗಿ ತಿಳಿಸಿದ್ರೆ ಎಲ್ಲರೂ ಅಂದ್ಕೊಳ್ತಾರೆ ನೀನೇ ಇರಬೇಕು ಹೀಗೆ ಕೊಲೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಬೇಡಪ್ಪ ಅಂತ ಆ ಹೆದರಿಕೆಗೆ ಸುಮ್ಮನೆ ಆಗ್ಬಿಟ್ನಂತೆ. ಆಮೇಲಿಂದ ಮಾರನೇ ದಿವಸ ಬಾಬಾರವ್ರನ್ನ ನೋಡೋಣ ಅಂತ ಹೋಗ್ತಾನೆ ಬಾಬಾರವ್ರು ಆರಾಮಾಗಿದ್ದಾರೆ, ಹೇಗಿದ್ರು ಮುಂಚೆ ಹಾಗೆ ಇದ್ದಾರೆ ಅವರು. ಸೊ ಬಾಬಾರವರು ಚಿಕ್ಕನಿಂದಲೇ ಯೋಗಾಭ್ಯಾಸ ಕಲ್ತ್ಕೊಂಡಿದ್ದವರು. ಅವರು ಇಷ್ಟು ಈ ಲೆವೆಲ್ ಯೋಗ ಸಾಧನೆ ಮಾಡಬೇಕು ಅಂದರೆ ಎಷ್ಟು ಅದಕ್ಕೆ ಪರಿಶ್ರಮ, ಎಷ್ಟು ಸತತ ಅಭ್ಯಾಸಗಳು ಬೇಕು ಅಂತ ನಿಮಗೆ ಗೊತ್ತಿರ್ಬೋದು ಅಂತಾರೆ. ಅವರು ರೋಗಗಳನ್ನು ಗುಣಪಡಿಸ್ತಾ ಇದ್ರಲ್ಲ, ಯಾವುದೋ ಏನಕ್ಕೆ ಆಗಲಿ ಪ್ರತಿಫಲಾಪೇಕ್ಷೆಯೇ ಇಲ್ಲದೆ ಇದ್ರೆ ನಾನು ರೋಗ ಗುಣಪಡಿಸ್ತೀನಿ, ಇಷ್ಟು ಹಣ ಬೇಕು ಅಥವಾ ನೀ ಹಣ ಕೊಡಬೇಕು ಅದಕ್ಕೆ ಮಾಡ್ತೀನಿ, ನಥಿಂಗ್, ಆ ಥರ ಏನೂ ಇರಲಿಲ್ಲ. ಹೀಗಾಗಿ ಅವರು ಬಹಳ ಜನಪ್ರಿಯರಾಗ್ಬಿಟ್ರು. ಯಾವಾಗಲೂ ಜನರ ಸೇವೆಯಲ್ಲೇ ನಿರತರಾಗಿದ್ದರು. ಸಾಯಿಬಾಬಾ, ಸೇವಾಬಾಬಾ ಅವರು ಸೇವೆನೇ ಮಾಡ್ತಾಯಿದ್ರು ಯಾವಾಗಲೂ. ಆ ಥರ ಈ ಕೆಳಗಿನ ಒಂದು ಕತೆ ಕೊಡ್ತಾರೆ ಅವರು, ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ ಗೊತ್ತಾಗತ್ತೆ ಅಂತ ಹೇಳಿಬಿಟ್ಟು. ಆತೊಂದು ದಿವಸ ದೀಪಾವಳಿ ಹಬ್ಬ ಅಂತೆ. ಬಾಬಾರವರು ದಿನನಿತ್ಯ ಕೂತ್ಕೊಳ್ಳೋ ಥರ ಧುನಿ ಮುಂದೆ ಕೂತ್ಕೊಂಡು ಕಾಯಿಸ್ಕೊತಾ ಇರ್ತಾರೆ. ಧುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗ್ತಾ ಇದ್ದ. ಕಾಷ್ಟವನ್ನು ಧುನಿಯಲ್ಲಿ ಹಾಕ್ತಾ, ಸೌದೆ ಇರುತ್ತಲ್ಲ ಅದನ್ನು ಧುನಿಯಲ್ಲಿ ಹಾಕ್ತಾ ತಮ್ಮ 2 ಕೈಗಳನ್ನು ಸಹ ಅಗ್ನಿಯಲ್ಲಿಟ್ಟು, ಕೈಗಳನ್ನೇ ಅಗ್ನಿಲಿಟ್ರಂತೆ 2 ಕೈಗಳು. ಆಗ ಬಾಬಾರವರ ತೋಳೆಲ್ಲವೂ ಸುಟ್ಟು ಗಾಯ ಆಯ್ತಂತೆ. ಇದನ್ನ ಸೇವಕ ಮಾಧವ ಮತ್ತು ಮಾಧವರಾವ್ ದೇಶಪಾಂಡೆ ಕಣ್ಣಾರೆ ಕಂಡು ಅವ್ರ ಹತ್ರ ಹೋಗಿ, ಬಾಬಾ ಇದೇನು ಮಾಡಿದ್ರಿ ಬಾಬಾ ಅಂತ ಪ್ರಶ್ನೆ ಮಾಡಿದ್ರಂತೆ. ಬಾಬಾರವರು ಅಕ್ಕಸಾಲಿಗ ಒಬ್ಬ ಪತ್ನಿ, ಅಕ್ಕಸಾಲಿಗನ ಪತ್ನಿ ತಿದಿ ಒತ್ತುತ್ತಾ ಕೆಲಸ ಮಾಡ್ತಾ ಇದ್ಲು. ಆ ಗಾಳಿ ಬರಲಿಕ್ಕೆ ಒತ್ತುತ್ತಾ ಇರ್ತಾರಲ್ಲ, ಕೆಲಸ ಮಾಡ್ತಾ ಇದ್ಲು. ಅವಳು ಪತಿ ಕರೆದ್ರು ಅಂತ ಗಂಡ ಕರೆದ ಅಂತ ಹೇಳ್ಬಿಟ್ಟು ಮಗುನ ಅಲ್ಲೇ ಬಿಟ್ಟು ಹೋಗ್ಬಿಟ್ಲು. ಮಗು ಆಡ್ತಾ ಬೆಂಕಿ ಕೈ ಇಟ್ಬಿಡ್ತು. ಅದಕ್ಕೇನು ಗೊತ್ತಲ್ವಾ, ಏನೋ ಕೆಂಪು ಕಾಣಿಸುತ್ತೆ, ಏನೋ ಉರಿತಾ ಇದೆ ಅಂತ ಹೇಳಿಬಿಟ್ಟು ಆ ಮಗುನ ರಕ್ಷಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಬೆಂಕಿಯೊಳಗೆ ಈ ಥರ ಕೈ ಹಾಕಿ ಮಗುನ ತೆಗೆದೆ ಅಂತ ಹೇಳಿದ್ರು. ನನ್ನ ಕೈಗಳೆಲ್ಲ ಸುಟ್ಟೋದ್ರು ಬೆಂದೋದ್ರು ಪರವಾಗಿಲ್ಲ, ಆದರೆ ಆ ಮಗು ಬದುಕ್ತಲ್ವಾ ಅದೇ ನಂಗೆ ಸಂತೋಷ ಅಂತ ಹೇಳ್ತಾರೆ. ಎಲ್ಲಿದ್ರು ಬಾಬಾ, ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ತಿಳಿಯಿತು, ಹೇಗೆ ಆ ಮಗುವನ್ನು ರಕ್ಷಿಸಿದ್ರು ಅನ್ನೋದು ಇದು ಅವರ ದಯೆ ಮತ್ತು ಸರ್ವಜ್ಞ ಎಲ್ಲೆಲ್ಲೂ ಇರುವಂತಹ ಭಗವಂತನ ಒಂದು ರೂಪ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟ್ ಕುಷ್ಠಭಕ್ತನ ಸೇವೆ. ಬಾಬಾರವರು ಈಗ ಕೈ ಸುಟ್ಕೊಂಡ ಘಟನೆ ಆದಮೇಲೆ ಮಾಧವರಾವ್ ದೇಶಪಾಂಡೆ ಮತ್ತು ನಾನಾ ಸಾಹೇಬ್ ಅವರು ಮುಂಬೈಯಲ್ಲಿ ಒಬ್ಬರು ದೊಡ್ಡ ವೈದ್ಯರು ಇರ್ತಾರೆ, ಪ್ರಸಿದ್ಧ ವೈದ್ಯರು, ಶ್ರೀ ಪರಮಾನಂದ ಅಂತ. ಅವರನ್ನ ಚಿಕಿತ್ಸೆ ಮಾಡ್ಕೊಳ್ಳೋಕ್ಕೆ ಕೇಳ್ಕೊತಾರೆ, ಬಾಬಾ ಚಿಕಿತ್ಸೆ ಮಾಡಿಸ್ಕೊಳ್ಳಿ ಬಾಬಾ ಅಂತ. ಬಾಬಾ ಎಷ್ಟಾದರೂ ಅದಕ್ಕೆ ಒಪ್ಪಿಗೆನೇ ಕೊಡೋದಿಲ್ಲ. ಕೈ ಸುಟ್ಕೊಂಡಾಗಿದ್ದ ಅವ್ರಿಗೆ ಕುಷ್ಠರೋಗಿ ಭಾಗೋಜಿ ಸಿಂಧೆ ಅಂತಿರ್ತಾರೆ, ಅವರೇ ಉಪಚಾರ ಮಾಡ್ತಾ ಇರ್ತಾರೆ. ದಿನಾ ಅದು ಸುಟ್ಟೋಗಿರೋ ಜಾಗಕ್ಕೆ ಸ್ವಲ್ಪ ತುಪ್ಪ ಹಚ್ತಾ ಇರ್ತಾರೆ, ಅದ್ರ ಮೇಲೆ ಒಂದು ಹಸಿರು ಎಲೆ ಇಟ್ಟು ಬಟ್ಟೆ ಕಟ್ತಾ ಇರ್ತಾರೆ. ನಾನಾ ಸಾಹೇಬ್ ಚಂದ್ರಕು ಮತ್ತು ಡಾಕ್ಟ್ರು ಅಷ್ಟೇ, ಆ ಬಾಂಬೆ ಡಾಕ್ಟ್ರು ಎಷ್ಟು ಸಾರಿ ವಿನಂತಿಸ್ಕೊಂಡ್ರು ಬಾಬಾರವರೇ ಚಿಕಿತ್ಸೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಾಬಾ ಚಿಕಿತ್ಸೆಗೆ ಒಪ್ಕೊಳ್ಳೇ ಇಲ್ಲಂತೆ. ದಿನಾ ಈ ಭಾಗೋಜಿಯವರೇ ಸೇವೆ ಮಾಡ್ತಾಯಿದ್ರು. ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಭಾಗೋಜಿರವರೇ ಅವ್ರ ತೋಳುಗಳಿಗೆ ತುಪ್ಪ ಸವರಿ ನೀಡ್ತಾ ಇದ್ರಂತೆ. ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು. ಭಾಗೋಜಿಯವರ ಮೇಲಿನ ಮಮತೆಯಿಂದ ಅವರ ಸೇವೆನ ಸ್ವೀಕರಿಸ್ತಾ ಇದ್ರು. ಭಾಗೋಜಿಯವರು ಪೂರ್ವದಲ್ಲಿ ಪಾಪಿಷ್ಠರಾಗಿರ್ತಾರಂತೆ. ಆದ್ದರಿಂದ ಅವರು ಈ ಯುಗದಲ್ಲಿ ಅವರು ಕುಷ್ಠರೋಗಿಯಾಗಿರ್ತಾರೆ. ನಮ್ಮ ಪಾಪ ಪುಣ್ಯ ಎಲ್ಲ ಇಲ್ಲೇ ಭೂಮಿ ಮೇಲೆ ಅನುಭವಿಸ್ತೀವಿ ಅಂತ ಹೇಳ್ತೀವಲ್ಲ, ಆ ಥರ ಕುಷ್ಠರೋಗಿಯಾಗಿರ್ತಾರೆ. ಸಿಂಧೆ ಬಾಹ್ಯದಲ್ಲಿ ಜಿಗುಪ್ಸೆಯಿಂದಲೂ ಅಂತರಂಗದಲ್ಲಿ ಸಂತೋಷಭರಿತರಾಗಿದ್ದರು. ಅವರು ಒಳಗೆ ಸಂತೋಷ, ಕುಷ್ಠರೋಗ ಇದೆ ಆದರೆ ಆಚೆ ಒಂಥರ ಜಿಗುಪ್ಸೆ ಅವ್ರಿಗೆ ಒಳಗೆ. ಬಾಬಾ ಅವರ ನಿತ್ಯ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದ್ದೆ
ದೊಡ್ಡ ಅದೃಷ್ಟ ಅಲ್ವಾ. ಇನ್ನೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ ಅಂತ ಹೇಳಿದ್ರೆ, ದಾದಾ ಸಾಹೇಬ್ ಇರ್ತಾರಲ್ಲ, ಅವರ ಧರ್ಮಪತ್ನಿ ಕಾಪರ್ಡೆ ಅವರು ಕೆಲವು ದಿನಗಳ ಕಾಲ ತಮ್ಮ ಮಗನ ಜೊತೆಗೆ ಶಿರಡಿಯಲ್ಲಿದ್ದರು. ಅವನಿಗೆ ಮೊದಲು ಜ್ವರ ಬಂದಾಗ ಪ್ಲೇಗ್ ಅಂದರು, ಬ್ಯುಬೋನಿಕ್ ಪ್ಲೇಗ್ ಅಂತ ಹೇಳಿದ್ರು. ತಾಯಿ ತುಂಬ ಹೆದರ್ಕೊಂಡು ಕಂಗೆಟ್ರು. ಅವರು ಅಮರಾವತಿಗೆ ವಾಪಸ್ ಹೋಗೋಕ್ಕೋಸ್ಕರ ಬಾಬಾರವರ ಅಪ್ಪಣೆ ಪಡೆಯಕ್ಕೆ ಬಂದು ವಿಷಯ ತಿಳಿಸಿದ್ರು. ಆಗ ಬಾಬಾರವ್ರು ಹೇಳಿದ್ರು, ತುಂಬ ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ ಹೇಳಿದ್ರು, ಗಗನವನ್ನು ಕಾರ್ಮೋಡ ಆವರಿಸ್ಕೊಂಡಿದೆ, ಆ ಕಾರ್ಮೋಡ ಹಾಗೇ ಇರೋದಿಲ್ಲ, ಕ್ರಮೇಣ ಕರಗಿ ಗಗನ ಸ್ವಚ್ಛವಾಗುತ್ತೆ ಅಂತ ಹೇಳ್ತಾ ಅವರು ತಮ್ಮ ಕಫನಿ ಅಂದರೆ ನಿಲುವಂಗಿ ಹಾಕ್ಕೊಂಡಿರ್ತಾರಲ್ಲ ಅದನ್ನು ಮೇಲೆ ಎತ್ತಿ ತಮಗಾಗಿದ್ದ 3 ಗಂಟುಗಳನ್ನು ತೋರಿಸಿ, ನೋಡು, ನಾನು ಭಕ್ತರಿಗೋಸ್ಕರ ನಾನು ಕಷ್ಟವನ್ನು ಅನುಭವಿಸ್ಬೇಕಾಗಿದೆ, ಅವರ ಕಷ್ಟಗಳೆಲ್ಲ ನನ್ನದೇ ಅಂತ ಹೇಳಿದ್ರು. ಈ ಒಂದು ಏಕೈಕವಾದ ಮತ್ತು ಆಶ್ಚರ್ಯವಾದ ಲೀಲೆಯನ್ನು ನೋಡಿ ಜನರೆಲ್ಲರೂ ಸಂತರು ಹೇಗೆ ಜನರಿಗೋಸ್ಕರ, ಅಂದರೆ ಜನರನ್ನ ಖುಷಿಯಾಗಿರೋಕ್ಕೆ, ನೋವು ನಿವಾರಣೆ ಮಾಡೋಕ್ಕೋಸ್ಕರ ಅವರು ಭಕ್ತರ ಕಷ್ಟವನ್ನೆಲ್ಲ ಅನುಭವಿಸ್ತಾರಲ್ಲ ಅಂತ ಎಲ್ಲ ತಿಳ್ಕೊಂಡ್ರು. ಅದಕ್ಕೆ ಹೇಳೋದು, ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರುತ್ತಂತೆ, ಮೇಲಾಗಿ ಸದು ಬೆಣ್ಣೆಯ ಹಾಗೆ ಒಳಗೂ ಹೊರಗೂ ಮೆತ್ತಗಿರುತ್ತೆ ಅಂತ. ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲ ಇಲ್ಲದೆ, ಅಪೇಕ್ಷೆ ಇಲ್ಲದೆ ಪ್ರೀತಿಸ್ತಾರೆ. ನೋ ಲಿಮಿಟ್ ಎಟ್ ಆಲ್ ಅಂತ ಹೇಳೋದು. ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳು, ಎಲ್ಲರಿಗೂ ಜಾಸ್ತಿ ಪ್ರೀತಿ ಮಕ್ಕಳ ಮೇಲೆ ಇರುತ್ತಲ್ಲ, ಆ ಥರ ಮಕ್ಕಳ ಥರ ಅವರನ್ನು ಕಾಪಾಡ್ತಾರೆ ಸಂತರು. ಇನ್ನು ಪಂಡ್ರಾಪುರದ ಯಾತ್ರೆ, ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸ್ತಾ ಇದ್ರು, ಅವರ ಆಶೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸ್ತಾ ಇದ್ರು ಅನ್ನೋಕ್ಕೆ ಈ ಘಟನೆ ಇದೆ. ಖಾನಾ ದೇಶದಲ್ಲಿ ನಾಂದುರಬಾರದ ಮಾಮಲೆದಾರರು ಯಾರವರು, ಶ್ರೀ ನಾನಾ ಸಾಹೇಬ್ ಚಾಂದೋರ್ಕರ್ ಬಾಬಾರವರ ಪರಮ ಭಕ್ತರು. ಖಾನಾ ದೇಶದಲ್ಲಿಯ ನಾಂದುರಬಾರದ ಮಾಮಲೆದಾರರಾದ ಶ್ರೀ ನಾನಾ ಸಾಹೇಬ್ ಚಾಂದೋರ್ಕರ್ ಬಾಬಾರವರ ಪರಮ ಭಕ್ತರು. ಈಗ ಒಂದ್ಸತಿ ಅವ್ರ ಹೆಸರು ಹೇಳಿದ್ವಲ್ಲ, ಅವರಿಗೆ ಪಂಡ್ರಪುರಕ್ಕೆ ಟ್ರಾನ್ಸ್ಫರ್ ಆಯಿತು, ವರ್ಗವಾಯಿತು ಅಂತ ಆರ್ಡರ್ಸ್ ಬಂತು, ವರ್ಗವಾದ ಹುಕುಂ ಬಂತು. ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದವರಷ್ಟು ತುಂಬ ಮೆಚ್ಚಿಕೊಂಡಿರ್ತಾರಲ್ಲ. ಏಕೆಂದರೆ ಭೂವೈಕುಂಠವಾದ ಪಂಡ್ರಾಪುರದಲ್ಲಿ ನಿನಗೆ ಪಂಡ್ರಾಪುರಕ್ಕೆ ಹೋಗಲಿಕ್ಕೆ ನಿನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಅಲ್ಲ, ಅಲ್ಲಿ ಯಾರು ವಿಠಲ ಇದ್ದಾನಲ್ಲ, ಅದು ಭೂವೈಕುಂಠ, ಅದು ಅಂಥ ಅವಕಾಶ, ಅದಕ್ಕಿಂತ ಇನ್ನೇನು ನಿನಗೆ ಅಂದರು. ಅವರು ತಕ್ಷಣದಲ್ಲಿಯೇ ಕೆಲಸದ ಒಂದು ಚಾರ್ಜ್ ಅಂತ ಹೇಳ್ತೀವಲ್ಲ, ತಗೊಳ್ಬೇಕು, ಅದಕ್ಕೆ ಹೊರಟೋಗ್ತಾರಲ್ಲಿ. ಶಿರಡಿಗೆ ಸಮಾಚಾರ ತಿಳಿಸ್ಲಿಲ್ಲ. ಅವ್ರು ಯಾರಿಗೂ ತಿಳಿದೇ ಇರೋ ಥರ ತಕ್ಷಣ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡ್ಕೊಂಡ ನಂತರ ಪಂಡ್ರಪುರಕ್ಕೆ ಹೋಗಬೇಕು ಅಂತಿದ್ರು. ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿಲಿಲ್ಲ. ಆದರೆ ಸರ್ವವ್ಯಾಪಿಯೋ ಅಂತರ್ವ್ಯಾಪಿಯೋ ಆದ ಶ್ರೀ ಸಾಯಿಬಾಬಾರವ್ರಿಗೆ ತಿಳಿದೇ ಇರುತ್ತಾ, ನಾನಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲೇ ಇದ್ದ ನೀಮ್ಗಾಂವ್ ಹತ್ರ ಬರ್ತಾ ಇದ್ದಂಗೆ ಆ ಕ್ಷಣದಲ್ಲೇ ಬಾಬಾರವರು ತಮ್ಮ ಜ್ಞಾನದೃಷ್ಟಿಯಿಂದ ಅದನ್ನು ತಿಳ್ಕೊಂಬಿಟ್ಟು ಮಸೀದಿಯಲ್ಲಿ ಮಾಳ್ಸಾಪತಿ ಮತ್ತು ಈ ಬೇರೆಯವ್ರ ಜೊತೆ ಮಾತಾಡ್ತಾ ಇರೋ ತಕ್ಷಣ ಹೇಳ್ತಾರೆ, ಪಂಡ್ರಾಪುರದ ಬಾಗಿಲು ತೆಗ್ದಿದೆ, ಈಗ ನಾವೆಲ್ಲ ಭಜನೆ ಮಾಡೋಣ ಅಂತ. ಆಮೇಲೆ ನಂತರ ನನ್ನ ದೇವರ ವಾಸಸ್ಥಾನವಾದ ಪಂಡ್ರಾಪುರಕ್ಕೆ ಹೋಗಿ ನೆಲೆಸುವೆ ಅಂತ ಭಜನೆಯನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಭಕ್ತರೆಲ್ಲ ಕೂತ್ಕೊಂಡು ಭಜನೆ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ. ಆವಾಗ ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವ್ರಿಗೆ ನಮಸ್ಕಾರ ಮಾಡಿ ಪಂಡ್ರಾಪುರಕ್ಕೆ ತಾವು ನನ್ನ ಜೊತೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆ ಒಂದು ಆಮಂತ್ರಣ ಬೇಕಾಗಿರಲಿಲ್ಲ ಬಾಬಾರವ್ರಿಗೆ, ಅನವಶ್ಯಕವಾಗಿತ್ತು. ಬಾಬಾರವರು ಈ ಹಿಂದೆನೇ ಅವರು ಪಂಡ್ರಾಪುರಕ್ಕೆ ಹೋಗೋ ಇಚ್ಛೆಯಿಂದ ಭಜನೆ ಆರಂಭಿಸ್ಬಿಟ್ಟಿದ್ರಲ್ಲ, ಹೋಗೋಣ ಅಂತ. ಇದನ್ನು ಕೇಳಿದ ನಾನಾ ಸಾಹೇಬ್ರವರ ಮನಸ್ಸು ಕರಗ್ಬಿಟ್ಟು ಅವರು ಬಾಬಾರ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಅವರ ಆಶೀರ್ವಾದ ಮತ್ತು ಊದಿ ತಗೊಂಡು ಪಂಡ್ರಾಪುರಕ್ಕೆ ಪ್ರಯಾಣ ಬೆಳೆಸ್ತಾರೆ. ಇದೇನು ಅಂದರೆ ಅವ್ರಿಗೆ ಪಂಡ್ರಾಪುರಕ್ಕೆ ವರ್ಗವಾಗಿದೆ ಅಂತಹ ಆರ್ಡರ್ಸ್ ಬಂದಿರುತ್ತೆ. ಬಾಬಾವ್ರಿಗೆ ಗೊತ್ತಾಗದೇ ಇರುತ್ತಾ,
ಖುಷಿಯಾಗ್ಬಿಟ್ಟಿರುತ್ತೆ ಇನ್ನೇನಿದೆ ಅಂತ. ಅವರು ಶಿರಡಿಗೆ ತಿಳಿಸಿರಲಿಲ್ಲ ಸಮಾಚಾರ ಅವರು. ಆಮೇಲೆ ಯಾರಿಗೂ ತಿಳಿದೆ ಶಿರಡಿಯಲ್ಲಿ ಗೊತ್ತಿರಲಿಲ್ಲ. ಆಮೇಲೆ ಶಿರಡಿಗೆ ಹೋಗಿ ಶಿರಡಿಗೆ ಬಂದು ಬಾಬಾರವ್ರ ದರ್ಶನ ಮಾಡಿ ಹೇಳ್ತಾರೆ ಈ ಥರ ಹೋಗ್ತಾ ಇದ್ದೀನಿ ಅಂತ. ಬಾಬಾರವರು ಖುಷಿನೇ. ಬನ್ನಿ ನನ್ನ ಜೊತೆ ಬಾಬಾರವರೇ ಅಂತ ಕರೆದಾಗ ಅವರು ಆಮಂತ್ರಣ ನಂಗೆ ಬೇಡ, ಈಗಾಗಲೇ ನಾನು ಪಂಡ್ರಾಪುರಕ್ಕೆ ಹೋಗಬೇಕು ಅಂತ ವಿಠಲನ ಭಜನೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಬಾಬಾರವರು. ನಾವು ಹೇಳಿದ್ವಿ ದತ್ತಾವತಾರ ಸಾಯಿಬಾಬಾರವರು ಅಂತ. ಗುರುಚರಿತ್ರೆ ದತ್ತರ ಬಗ್ಗೆ ಹೇಳುವಾಗ 4ನೇ ಅಧ್ಯಾಯದಲ್ಲಿ ದತ್ತಾತ್ರೇಯರ ಬಗ್ಗೆ ಸಿದ್ಧ ಮುನಿ ಈ ರೀತಿ ಹೇಳ್ತಾರೆ ಅವರು ಶಿಷ್ಯರಿಗೆ. ಅತ್ರಿ ಋಷಿ ಬಗ್ಗೆ ಹೇಳ್ತಾರೆ. ಅತ್ರಿ ಋಷಿಯ ಪೂರ್ವ ಪರಂಪರೆಯನ್ನೆಲ್ಲ ಸೃಷ್ಟಿಯ ಉತ್ಪತ್ತಿಯ ಮೊದಲು ಮಾಡಿಕೊಂಡು ವಿವರವಾಗಿ ತಿಳಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಮುಂಚೆ ಈ ಜಗತ್ತು ಈ ಥರ ಇರಲಿಲ್ಲ, ಈ ರೀತಿ ಇರಲಿಲ್ಲ, ಎಲ್ಲ ಜಲಮಯವಾಗಿತ್ತು. ಈ ಜಲರಾಶಿಗೆ ವೇದಗಳಲ್ಲಿ ಅಪೋನಾರಾಯಣನೆಂಬ ಸಂಜ್ಞೆ ಇದೆ, ಅಪೋನಾರಾಯಣ ಅಂತ ಸಂಜ್ಞೆ ಇದೆ. ಜಲಸ್ವರೂಪಿಯಾದ ನಾರಾಯಣ ಸರ್ವವ್ಯಾಪಿಯಾಗಿರುವಾಗಲೇ ಆತನಲ್ಲಿ ಪ್ರಪಂಚ ಗುಣದ ಬುದ್ಧಿ ಉತ್ಪನ್ನ ಆಯಿತು ಅಂತ ಹೇಳ್ತಾರೆ. ಆಗ ಆತನಿಂದ ಸ್ವರ್ಣಕಾಂತಿಯಿಂದ ಕೂಡಿದಂತಹ ಒಂದು ತತ್ತಿ ನಿರ್ಮಾಣ ಆಯಿತು. ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರಿಟ್ಟರು ಅಂತ. ಬ್ರಹ್ಮನಿಂದ ಈ ಅಂಡವು ನಿರ್ಮಾಣ ಆದ್ದರಿಂದ ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳಿದ್ರು. ಆಮೇಲೆ ಬ್ರಹ್ಮನಿಗೆ ವೇದಗಳಲ್ಲಿ ಹಿರಣ್ಯಗರ್ಭ ಅಂತಲೂ ಕರೀತಾರೆ. ಎಷ್ಟೋ ಕಾಲ ಗತಿಸಿದ ನಂತರ ಆ ಬ್ರಹ್ಮಾಂಡ ಒಡೆದು 2 ಭಾಗ ಆಯ್ತಂತೆ. ಅದರಲ್ಲಿ ಒಂದು ಭಾಗ ಆಕಾಶ ಆಯಿತು, ಇನ್ನೊಂದು ಭಾಗ ಭೂಮಿ ಆಯಿತು ಅಂತ. ಈ ಬ್ರಹ್ಮಾಂಡದಿಂದಲೇ ರಜೋಮೂರ್ತಿಯಾದ ಬ್ರಹ್ಮ ಹುಟ್ಟಿ 14 ಲೋಕಗಳನ್ನು 10 ದಿಕ್ಕುಗಳನ್ನು ಮನಸ್ಸು ಕಾಲ ಕಾಮ ಕ್ರೋಧಾದಿಗಳನ್ನು ನಿರ್ಮಿಸ್ತಾನಂತೆ ಬ್ರಹ್ಮ. ಅದಲ್ಲದೆ ಸೃಷ್ಟಿಯನ್ನು ವಿಸ್ತರಣೆ ಮಾಡಲಿಕ್ಕೋಸ್ಕರ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ರ, ಪುಲಹ, ಕೃತು ಮತ್ತು ವಸಿಷ್ಠರೆಂಬ 7 ಜನ ಮಾನಸ ಪುತ್ರರನ್ನು ಪಡ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅವರು ಶಿಷ್ಯ ನಾಮಧಾರಕನೇ ಅಂತ. ಅತ್ರಿ ಋಷಿಯು ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಪುತ್ರರಲ್ಲಿ ಒಬ್ಬರು ಅಂತ ನಿನಗೆ ಗೊತ್ತಾಗಿರ್ಬೇಕಲ್ಲ ಈಗ ಅಂತ. ಅಲ್ಲಿಂದ ಮುಂದೆ ಗುರು ಪರಂಪರೆ ಹೇಗೆ ಬೆಳೀತು ಅಂತ ಹೇಳ್ತೀನಿ ಕೇಳು ಅಂತಾರೆ. ಈ ಅತ್ರಿ ಋಷಿಗಳಿಗೆ ಅನುಸೂಯ ಅಂತ ಪರಮ ಪತಿವ್ರತೆಯಾದ ಹೆಂಡತಿ, ಅಲ್ಲದೆ ಅಪ್ರತಿಮ ಸುಂದರಿ ಈ ಅನಸೂಯೆ. ಅತ್ರಿ ಮುನಿಗಳ ತಪೋನುಷ್ಠಾನಗಳು ಅನಸೂಯಾದೇವಿಯ ಪರಮ ಪಾತಿವ್ರತ್ಯ ಇರುತ್ತಲ್ಲ, ಅದು ಇಂದ್ರಾದಿ ದೇವತೆಗಳಿಗೆ ಎಲ್ಲಿ ತಮ್ಮ ಪುಣ್ಯ ಪ್ರಭಾವದಿಂದ ಇವರು ಸ್ವರ್ಗಕ್ಕೆ ಅಧಿಪತಿಗಳಾಗ್ಬಿಡ್ತಾರೆ, ಇವರಿಬ್ರು ಹೀಗಿದ್ದಾರಲ್ಲಪ್ಪ, ಇವರಿಬ್ರು ಹೇಗೆ ಸ್ವರ್ಗಕ್ಕೆ ಅಧಿಪತಿಗಳಾಗ್ಬಿಡ್ತಾರೋ ಅಂತ ಹೆದರಿಕೆ ಹುಟ್ಟಿಸ್ತಂತೆ ಇಂದ್ರಾದಿ ದೇವತೆಗಳಿಗೆ. ಅದಕ್ಕೋಸ್ಕರ ಇಂದ್ರ ಏನು ಮಾಡ್ತಾನೆ, ತ್ರಿಮೂರ್ತಿಗಳ ಹತ್ರ ಹೋಗ್ತಾನೆ. ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗ್ಬಿಟ್ಟು, ನೋಡು ಅನಸೂಯ ದೇವಿಯ ಪರಮ ಪಾತಿವ್ರತ್ಯ, ಮತ್ತು ಅವಳು ಎಷ್ಟು ಸುಂದರಿಯಾಗಿದ್ದಾಳೆ, ಹೆಂಗೆ ಅತಿಥಿ ಸತ್ಕಾರ ಮಾಡ್ತಾರೆ, ಅತಿಥಿ ಅಭ್ಯಾಗತರಿಗೆ ಮಾಡುತ್ತಿರುವ ಆದರ ಸತ್ಕಾರಗಳನ್ನ ಅವಳು ಭಕ್ತಿಯಿಂದ ಮಾಡೋದನ್ನ ಎಲ್ಲ ಪತಿ ಸೇವೆನ ಎಲ್ಲಷ್ಟು ಚೆನ್ನಾಗಿ ವಿವರಿಸಿ ಹೇಳ್ತಾರೆ. ಮತ್ತೆ ಹೇಳ್ತಾನೆ, ಪೂಜ್ಯರಾದ ತ್ರಿಮೂರ್ತಿಗಳೇ, ಅನಸೂಯ ದೇವಿಯ ಪಾತಿವ್ರತ್ಯ ಪ್ರಭಾವಕ್ಕೆ ಹೆದರಿ ಸೂರ್ಯ ಏನು ಮಾಡಿದಾನೆ ಗೊತ್ತಾ, ಅವಳಿಗೆ ತಾಪವಾಗಬಾರ್ದು, ಅವಳಿಗೆ ತಾಪವಾಗಬಾರ್ದು ಅಂತ ಎಳೆ ಬಿಸಿಲಷ್ಟೇ ಕೊಡ್ತಾ ಇದ್ದಾನೆ, ಜಾಸ್ತಿ ಬಿಸಿಲು ಕೊಡೋದಿಲ್ಲ. ಅಗ್ನಿ ಅವಳ ಪ್ರಭಾವಕ್ಕೆ ಬೆದರಿ ತಂಪಾಗಿರ್ತಾನಂತೆ ನೋಡಿ. ವಾಯುದೇವ ಮಂದವಾಗಿ ಬೀಸ್ತಾನೆ, ಜೋರಾಗಿ ಬಿರುಗಾಳಿ ಬೀಸೋದೇ ಇಲ್ಲ. ಭೂದೇವಿ ಕೂಡ ಅವಳ ಪಾದಗಳಿಗೆ ನೋವಾಗಕೂಡ್ದು ಅಂತ ಮೆತ್ತಗಿದ್ದಾಳೆ. ನೋಡಿದ್ರ ಅನಸೂಯೆ ಹೇಗೆ ಅಂತ. ತ್ರಿಮೂರ್ತಿಗಳೇ, ಇನ್ನು ಹೆಚ್ಚಿಗೆ ಹೇಳೋದೇನು, ಆ ಪತಿವ್ರತೆಗೆ ಏನಾದರೂ ವ್ಯಥೆ ಆದರೆ ಎಲ್ಲಿ ಅವಳ ಶಾಪ ನಮಗೆ ತಟ್ಟು ಬಿಡತ್ತೋ ಅಂತ ಭಯದಿಂದ ಅಷ್ಟು ದಿಕ್ಪಾಲಕರೆಲ್ಲ ಭಯಭೀತಿಯಾಗಿದ್ದಾರೆ ಅಂತ ಅವಳನ್ನು ಅತಿಯಾಗಿ ಪ್ರಶಂಸೆ ಮಾಡ್ತಾನೆ. ಇಂದ್ರ ಹೋಗ್ಬಿಟ್ಟು ತ್ರಿಮೂರ್ತಿಗಳ ಹತ್ರ, ತ್ರಿಮೂರ್ತಿಗಳಿಗೆ ಸಹಿಸಲ್ಲ, ಅಸಾಧ್ಯವಾದ ಕೋಪ ಬರುತ್ತೆ. ಅವರು
ತಮ್ಮೊಳಗೆ ಮಾತಾಡ್ಕೊತ ನಾವು ಈಗಲೇ ಅನಸೂಯ ಹತ್ರ ಹೋಗಿ ಅವಳ ಪತಿವ್ರತ ಧರ್ಮವನ್ನು ಹೊರಗೆ ಹಚ್ಚೋಣ, ಬೆಂಕಿ ಹಚ್ಚೋಣ, ಅದಕ್ಕೆ ಅವಳ ವ್ರತಭಂಗ ಮಾಡಿ ನರಕಕ್ಕೆ ದೂಡೋಣ ಅಂತ ಯೋಚನೆ ಮಾಡಿಬಿಟ್ರು. ಅವರು ಪೌರುಷದ ಮಾತುಗಳು ಆಡ್ಕೊಂಡು ಮೂವರು ಏನು ಮಾಡಿದ್ರು, ಭಿಕ್ಷುಕರ ವೇಷಧಾರಣೆ ಮಾಡಿಕೊಂಡು ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದರು. ಅವ್ರು ಬಂದಾಗ ಮಹರ್ಷಿಗಳು ಮನೆಯಲ್ಲಿ ಇರಲಿಲ್ಲ. ಅನಸೂಯ ಒಬ್ಬಳೇ ಇರ್ತಾಳೆ. ಇದು ಒಳ್ಳೆಯದೇ ಆಯಿತು ಅಂದ್ಕೊಂಡ್ರು ಅವರು. ಭಿಕ್ಷುಕ ವೇಷಧಾರಿಗಳಾದ ತ್ರಿಮೂರ್ತಿಗಳು ಬಂದರು. ಅನಸೂಯನ್ನು ಕರೆದು, ಸಾಧ್ವಿಮಣಿಯೇ, ನಾವು ಮೂವರು ಬ್ರಾಹ್ಮಣರು, ಹಸಿವೆ, ತುಂಬ ಹಸಿವಿಂದ ಪೀಡಿತರಾಗಿ ನಾವು ಇಚ್ಛಾಭೋಜನ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದೀವಿ. ನಿಮ್ಮ ಆಶ್ರಮದಲ್ಲಿ ಅತಿಥಿಗಳಿಗೆ ಇಷ್ಟ ಭೋಜನ ದೊರಕತ್ತೆ ಅಂತ ಕೀರ್ತಿ ಎಲ್ಲ ಕಡೆ ಹರಡಿದೆ. ಅದನ್ನು ಕೇಳಿ ಬಂದಿದ್ದು. ನಮಗೆ ಊಟ ಮಾಡಿಸೋಕ್ಕೆ ನಿಮ್ಮಿಂದ ಸಾಧ್ಯನೋ ಅಸಾಧ್ಯನೋ ಎಂಬುದನ್ನು ಬೇಗ ತಿಳಿಸ್ಬಿಟ್ರೆ ನಾವು ಇಲ್ಲಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಆದರೂ ಹೋಗ್ತೀವಪ್ಪ ಅಂತ ಹೇಳಿಬಿಟ್ರು. ಅವ್ರ ಮಾತನ್ನು ಕೇಳಿದ ಅನಿಸಿದ ತಕ್ಷಣ ಹೇಳ್ತಾಳೆ, ಅಯ್ಯೋ ಬನ್ನಿ ಮಹಾಸ್ವಾಮಿ ಅಂತ ಅವ್ರನ್ನ ಆದರದಿಂದ ಬರಮಾಡಿಕೊಂಡು ಒಳ್ಳೆ ಆಸನಗಳನ್ನು ಕೊಟ್ಟು ಅದರ ಮೇಲೆ ಕೂಡಿಸಿ ಅರ್ಘ್ಯ ಪಾದ್ಯಗಳನ್ನೆಲ್ಲ ಕೊಟ್ಟು ಕೈ ಜೋಡಿಸಿ ಹೇಳ್ತಾಳೆ, ಅತಿಥಿ ದೇವೋಭವ ಅಂತಲ್ವಾ. ಸೊ ಅತಿಥಿಗಳ ಏನೋ ಸತ್ಕಾರಕ್ಕೆ ಅವಳು ಹೇಳ್ತಾಳೆ, ನೀವು ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ತಾವು ಬೇಗ ಸ್ನಾನ ಮಾಡಬೇಕು, ಯಾಕೆಂದರೆ ಅತಿಥಿಗಳು ದೇವತಾ ಸ್ವರೂಪರೆಂದು ಅತ್ರಿ ಮುನಿಗಳು ಆಶ್ರಮದ ಈ ಪರಂಪರೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ. ಆವಾಗ ಈ 3 ಜನ ಕಪಟ ಮೂರ್ತಿಗಳಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಕಪಟ ಮೂರ್ತಿಗಳಲ್ವಾ. ಅವ್ರೇನು ಹೇಳ್ತಾರೆ, ಸಾಧ್ವಿಯೇ, ನಾವು ಇಲ್ಲಿಗೆ ಬರುವಾಗಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಆಯಿತು, ಅತ್ರಿ ಮುನಿಗಳು ಅವ್ರ ಅನುಷ್ಠಾನ ಮುಗಿಸ್ಕೊಂಡು ಬರೋದು ಟೈಮ್ ಆಗ್ಬೋದು, ಅದಕ್ಕೋಸ್ಕರ ನಮ್ಗೆ ತುಂಬ ಹಸಿವೆ ಆಗಿದೆಲ್ಲ, ಬೇಗ ಊಟ ನೀಡು ಅಂತ ಕೇಳ್ತಾರೆ. ಆಯಿತು ಅಂತ ಅವ್ರನ್ನ ಮಣೆ ಮೇಲೆ ಕೂಡಿಸಿ ಪೂಜೆ ಗೀಜೆ ಮಾಡಿ ಎಲೆಗಳನ್ನು ಹಾಕಿ ಪತ್ರಾಭಿಗಾರ ಮಾಡಿ ಬಡಿಸಲು ರೆಡಿ ಆಗ್ತಾಳೆ. ಆಗ ಆ ವೇಷಧಾರಿಗಳು ಏನು ಹೇಳ್ತಾರೆ ಗೊತ್ತಾ, ಎಲೆ ನಾರಿಮಣಿಯೇ, ನಾವೀಗ ಅತಿಥಿಗಳು, ನಿನ್ನ ಸುಂದರ ರೂಪದ ಒಂದು ಪ್ರತೀತಿ ಕೇಳಿ ಬಹಳ ದೂರದಿಂದ ಬಂದಿದ್ದೀವಿ. ನಮ್ಮದೊಂದು ಪದ್ಧತಿ ಇದೆ, ನಮ್ಮ ಮನೋಬಯಕೆಯಂತೆ ನೀನು ಸಂಪೂರ್ಣ ವಿವಸ್ತ್ರಳಾಗಿ ನಮ್ಮ ಎಲೆಗಳಲ್ಲಿ ಅನ್ನ ಬಳಸಿದರೆ ಮಾತ್ರ ನಾವು ಊಟ ಮಾಡ್ತೀವಿ, ಇಲ್ಲದೆ ಹೋದರೆ ಈಗಲೇ ಇಲ್ಲಿಂದ ಹೊರಟೋಗ್ತೀವಿ ಅಂತ. ಎಂಥ ಬಯಕೆ ನೋಡ್ರಿ ಅಲ್ಲಿ ಅವ್ರದ್ದು ಮನೋಬಯಕೆ. ಈ ಅತಿಥಿಗಳ ಅನಿರೀಕ್ಷಿತವಾದಂತಹ ಈ ಒಂದು ಅಪೇಕ್ಷೆ ಕೇಳಿ ಗೊಂದಲಕ್ಕಾಗ್ಬಿಡತ್ತೆ. ಈ ವಿಪ್ರೋತ್ತಮರು ಈ ಥರ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವ್ರು ಯಾರೋ ಅವತಾರಿ ಪುರುಷರು, ಬಹುಶಃ ನನ್ನ ಸತ್ವ ಪರೀಕ್ಷೆಗಾಗಿ ಇವರು ಬಂದಿದ್ದಾರೆ. ಬಂದ ಅತಿಥಿಗಳನ್ನ ನಾನು ನಿರಾಶೆಗೊಳಿಸಿ ಕಳಿಸ್ಬಿಟ್ರೆ ತಪೋಹಾನಿಯಾಗಬಹುದು ಅಂದ್ಕೊಂಡು, ಆಮೇಲೆ ಅದ್ರ ಜೊತೆಗೆ ಪತಿಯ ಅಪ್ಪಣೆಯನ್ನು ಮೀರಿದಂತಾಗತ್ತೆ ಅಂತ ಹೇಳ್ಬಿಟ್ಟು, ಹೇಗೂ ನನ್ನ ಮನಸ್ಸು ನಿರ್ಮಲವಾಗಿದೆ, ಅದಕ್ಕೆ ಭಯ ಯಾತಕ್ಕೆ ನನಗೆ ಅಂತ ವಿಚಾರಿಸಿ ಆ ವೇಷಧಾರಿಗಳಿಗೆ ಹೇಳ್ತಾರೆ, ಸ್ವಾಮಿ ತಮ್ಮ ಬಯಕೆ ಅಂತಲೇ ನಾನು ಇಷ್ಟ ಭೋಜನ ಮಾಡಿಸ್ತೀನಿ ನಿಮಗೆ ಅಂತ ಹೇಳಿ ತಾವು ಸ್ವಸ್ಥ ಚಿತ್ರಕೂಟ ಮಾಡಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು ಅಡುಗೆ ಮಾಡಿ ಸ್ಥಳಕ್ಕೆ ಬರ್ತಾಳೆ. ಪತಿದೇವರನ್ನ ನೆನೆಸ್ಕೋತಾಳೆ, ಅತ್ರಿ ಮಹರ್ಷಿಗಳನ್ನು ನೆನೆಸ್ಕೊಂಡು ಮನಸ್ಸಲ್ಲಿ ಏನು ಹೇಳ್ತಾಳೆ, 3 ಅತಿಥಿಗಳು ಬಂದಿದ್ದಾರಲ್ಲ, ಇವ್ರು 3 ನನ್ನ ಮಕ್ಕಳೇ ಇವರು ಅಂತ ಒಂದು ದೃಢವಾದ ಒಂದು ಮನೋಸಂಕಲ್ಪ ಮಾಡಿಕೊಂಡು ಸೀರೆನ ತೆಗೆದು ಹಾಕ್ತಾಳೆ. ಬರ್ತಾಳೆ ಆಚೆ ಕಡೆಗೆ. ಹಾಗೆ ಬಂದು ಅನ್ನದ ಪಾತ್ರೆ ತಗೊಂಡು ಆಚೆ ಕಡೆ ಬರ್ತಾಳೆ ಬಡ್ಸೋಕ್ಕೆ ಅಂತ. ಅಷ್ಟರೊಳಗೆ ಅವಳ ಪಾತಿವ್ರತ್ಯ ಪ್ರಭಾವ ಎಷ್ಟಿರತ್ತೆ ಅಂತ ಹೇಳಿದ್ರೆ, ಆ 3 ತ್ರಿಮೂರ್ತಿಗಳು ಬ್ರಾಹ್ಮಣ ವೇಷಧಾರಿ ಬಂದಿರ್ತಾರಲ್ಲ, 3 ಚಿಕ್ಕ ಮಕ್ಕಳಾಗ್ಬಿಟ್ಟಿರ್ತಾರೆ, ಎಳೆ ಕೂಸುಗಳಾಗ್ಬಿಟ್ಟಿರ್ತಾರೆ. ಅಂಬೆಗಾಲಿಟ್ಕೊಂಡು ಹತ್ಕೊಂಡು ತಮ್ಮ ಕೂತ್ಕೊಂಡಿರ್ತಾರಲ್ಲ, ಅಲ್ಲೇ ಉರುಳಾಡ್ತಾ ಇರ್ತಾರೆ. ಬಾಲಕರನ್ನ ಕಂಡು ಅನಸೂಯ ದೇವಿಗೆ ಆಶ್ಚರ್ಯ, ಆಶ್ಚರ್ಯ ಎಲ್ಲ ಒಂದೇ ಸತಿಗಾಗ್ಬಿಡತ್ತೆ. ತಾಯಿ ಹೃದಯ ಅಲ್ವಾ, ಮಕ್ಕಳು ಅನ್ನೋ ಥರ ಅವಳಿಗೆ ಎದೆ ಹಾಲು ಚಿಮ್ಮುತ್ತೆ. ತಕ್ಷಣ ಆ 3 ಮಕ್ಕಳನ್ನ ತೊಡೆ ಮೇಲೆ ಹಾಕ್ಕೊಂಡು ತಾನು ಆನಂದದಿಂದ ಸ್ತನ್ಯಪಾನ ಮಾಡಿಸ್ತಾಳೆ ಮಕ್ಕಳಿಗೆ, ಅವರಿಗೆ. ಆಮೇಲೆ ಒಳಗೆ ಹೋಗಿ ಸೀರೆ ಉಟ್ಕೊಂಡು ಬರ್ತಾಳೆ. ನೋಡಿ, ಪತಿವ್ರತ್ಯ
ಶಕ್ತಿ ಎದುರು ತ್ರಿಮೂರ್ತಿಗಳ ಸಾಮರ್ಥ್ಯ ಸಹ ಸೋತು ಹೋಗ್ಬಿಡುತ್ತೆ. 14 ಲೋಕಗಳನ್ನು ಒಡಲಲ್ಲಿ ಧರಿಸಿದವರು ಆ ಸಾಧ್ವಿಯ ಒಂದು ತಾಯಿಯ ಹಾಲು ಕುಡಿದು ತೃಪ್ತಿ ಆಗ್ತಾರೆ. ನಂತರ ಅನಸೂಯ 3 ಮಕ್ಕಳನ್ನು ತೊಟ್ಲಲ್ಲಿ ಹಾಕಿ ಜೋಗುಳ ಹಾಡಿ ಗುಣಗಾನ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಅತ್ರಿ ಮುನಿಗಳು ತಮ್ಮ ಅನುಷ್ಠಾನ ಮುಗಿಸ್ಕೊಂಡು ಆಶ್ರಮಕ್ಕೆ ಬರ್ತಾರೆ. ಒಳಗೆ ಕಾಲಿಟ್ಟ ತಕ್ಷಣ ಅಷ್ಟು ತೇಜೋರಾಶಿ ಅಂತಿದ್ದ 3 ಮಕ್ಕಳು ನೋಡಿ ತುಂಬ ಆಶ್ಚರ್ಯ ಆಗ್ಬಿಟ್ಟು, ಅನಸೂಯ ಎಲ್ಲಿ ಮಕ್ಕಳು ಇವರು ಅಂತ ಕೇಳ್ತಾರೆ. ಅನಸೂಯೆ ಭಕ್ತಿಯಿಂದ ಪತಿ ಪಾದಕ್ಕೆ ನಮಸ್ಕಾರ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ. ಆಗ ಅತ್ರಿ ಮುನಿಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ಹೇಳ್ತಾರೆ, ಇವರು ತ್ರಿಮೂರ್ತಿಗಳು ಅಂತ ಗುರುತಿಸಿ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಅನಸೂಯ ನಿನ್ನ ಪಾತಿವ್ರತ್ಯ ಧರ್ಮ ಪರೀಕ್ಷಿಸಕ್ಕೆ ಬಂದು ಇವರು ತ್ರಿಮೂರ್ತಿಗಳು 3 ಜನ ಕೂಸಾಗ್ಬಿಟ್ಟಿದ್ದಾರೆ ಅಂತ ಖುಷಿಯಿಂದ ಹೇಳ್ತಾರೆ. ಈ ಮಾತು ಅನಸೂಯೆಗೆ ತುಂಬ ಖುಷಿ ಆಗುತ್ತೆ. ಅತ್ರಿ ಮುನಿಗಳು ಮತ್ತೊಮ್ಮೆ ನಮಸ್ಕರಿಸಿದ ತಕ್ಷಣ ತೊಟ್ಲಲ್ಲಿ ಕೂಸುಗಳು ಅಲ್ಲೇ ಇದ್ದರೂ ಸಹ ತ್ರಿಮೂರ್ತಿಗಳು ಅವರೆದುರು ದರ್ಶನ ಕೊಡ್ತಾರೆ. ಪ್ರತ್ಯಕ್ಷರಾಗಿ ನಿಂತ್ಕೊಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅತ್ರಿ ಮಹರ್ಷಿಗಳ ಮುಂದೆ. ಅತ್ರಿ ಮಹಾಮುನಿಯೇ, ನೀನು ಧನ್ಯನು. ಅನಸೂಯೆ ಮಹಾಪತಿವ್ರತೆ. ನಿಮ್ಮ ಸತ್ಕಾರದಿಂದ ನಾವು ಸಂತುಷ್ಟರಾಗಿದ್ದೇವೆ. ನಿಮ್ಮ ಬಯಕೆಯ ವರ ಏನಿದೆ ಕೇಳ್ಕೊಳ್ಳಿ ಅಂತ ಹೇಳಿದಾಗ ಅನಸೂಯೆ ಪತಿಗೆ ಹೇಳ್ತಾಳೆ, ಈ 3 ಮಕ್ಕಳು ತ್ರಿಮೂರ್ತಿ ರೂಪದಿಂದ ನನ್ನ ಮಕ್ಕಳಾಗೇ ಉಳಿಬೇಕು ನನಗೆ ಅಂತ ಪ್ರಾರ್ಥನೆ ಮಾಡ್ಕೊತಾಳೆ. ಆಗ ಬಾಲಕರಾದ ತ್ರಿಮೂರ್ತಿಗಳನ್ನು ನಮ್ಮಲ್ಲೇ ಉಳಿಸ್ಕೋಬೇಕು ಅಂತ ಅಸಾಧ್ವಿ ಬೇಡಿಕೆ ಇಡ್ತಾಳಲ್ಲ, ಅದಕ್ಕೋಸ್ಕರ ಹರಿಹರ ಬ್ರಹ್ಮರು ಹೇಳ್ತಾರೆ ತಥಾಸ್ತು ಅಂತ ವರ ಕೊಟ್ಟು ಹೋಗ್ಬಿಡ್ತಾರೆ. ಅಲ್ಲಿಂದ ತೊಟ್ಲಲ್ಲಿರ್ತಾರೆ 3 ಮಕ್ಕಳು. ತುಂಬ ಖುಷಿಯಿಂದ ನಾಮಕರಣ ಮಾಡ್ತಾಳೆ. ಬ್ರಹ್ಮನಿಗೆ ಚಂದ್ರ ಅಂತ ಹೆಸರಿಡ್ತಾಳೆ, ವಿಷ್ಣುಮೂರ್ತಿಗೆ ದತ್ತ ಅಂತ, ಮಹೇಶ್ವರ ಮೂರ್ತಿಗೆ ದುರ್ವಾಸ ಅಂತ ಜೋಗುಳ ಹಾಡ್ತಾ ಅಕ್ಕರಿಂದ ಪಾಲನೆ ಮಾಡ್ತಾಳೆ. ಮುಂದೆ ದೂರ್ವಾಸರು ತಾಯಿಯ ಅಪ್ಪಣೆ ಪಡೆದು ಅವರು ತಪಸ್ಸಿಗಾಗಿ ಹೊರಟು ಹೋಗ್ತಾರೆ. ಚಂದ್ರ ಆದರೂ ತಾಯಿಯ ಅಪ್ಪಣೆ ಪಡೆದು ಚಂದ್ರಮಂಡಲಕ್ಕೆ ಹೊರಟೋಗ್ತಾನೆ. ವಿಷ್ಣುಮೂರ್ತಿ ಯಾರೀಗ ವಿಷ್ಣು ದತ್ತಾತ್ರೇಯ ದತ್ತ ಮಾತ್ರ ತ್ರಿಮೂರ್ತಿ ಶಕ್ತಿಯೊಂದಿಗೆ ಅನಸೂಯೆ ಹತ್ರನೇ ಉಳ್ಕೊಳ್ತಾನೆ ಅಂತ ಈ ಕಥೆನ ಸಿದ್ಧಮುನಿಯು ಅವರ ಶಿಷ್ಯ ನಾಮಧಾರಕನಿಗೆ ಗುರುಪೀಠ, ಈ ಗುರುಚರಿತ್ರೆಯಲ್ಲಿ ಗುರುಪೀಠದ ಮೊದಲು ಆದಿಯಲ್ಲಿ ಏನಿದೆ ಅದು ವಿವರಿಸಿದಾಗ ಶಿಷ್ಯ ತುಂಬ ಸಂತೋಷಪಟ್ಟು, ಸದ್ಗುರುನಾಥ ನಿಮ್ಮ ಕೃಪೆಯಿಂದ ನನಗೆ ದತ್ತಾತ್ರೇಯ ಚರಿತ್ರೆಯನ್ನು ಅರಿಲಿಕ್ಕೆ ತಿಳ್ಕೊಳ್ಳೋಕ್ಕೆ ಆಗ್ತಾಯಿದೆ. ಈಗ ದತ್ತಾವತಾರ ಹೇಗೆ, ದತ್ತಾತ್ರೇಯ ಯಾರೀಗ ತ್ರಿಮೂರ್ತಿ ರೂಪ ದತ್ತಾತ್ರೇಯ ವಿಷ್ಣು ಸಾಕ್ಷಾತ್ ವಿಷ್ಣು ಸ್ವರೂಪಿ ಅಲ್ವಾ ಅಂತ ಹೇಳ್ತಾರೆ. ಇದು ಈ ಒಂದು ಕಥೆ ನಾನು ತಗೊಂಡಿದ್ದು ಶ್ರೀ ಗುರು ಚರಿತ್ರೆ ಎಂಬ ಅಮೃತಮಯವಾದ ಕಥಾ ಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದ, ಸಿದ್ಧಮುನಿ ನಾಮಧಾರಕ ಶಿಷ್ಯ ಅವರ ಸಂವಾದದಲ್ಲಿ 4ನೇ ಅಧ್ಯಾಯ ಇದು ಮುಗಿಯುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾಕೆ ಇದು ಈ ಒಂದು ಕತೆ ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಬಾಬಾ ಯಾರು ಅದೆಲ್ಲ ಅಂದ್ಕೊಳ್ತಾ ಇದ್ವಲ್ವ, ಅದಕ್ಕೆ ಇದು ಸಹ ಇದೆ. ಸಾಯಿಬಾಬಾ ದೇವಸ್ಥಾನದಲ್ಲೆಲ್ಲ ನೀವು ನೋಡಿರ್ತೀರಲ್ವ, ದತ್ತಾತ್ರೇಯರು ಸಹ ಇರ್ತಾರೆ. ದತ್ತಾತ್ರೇಯ ಮೂರ್ತಿಗಳನ್ನ ಸಹ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಚೆನ್ನಾಗಿದೆ ಕಥೆ. ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.